ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 3 ವರ್ಷಗಳ ಬಳಿಕ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಾ? ಇಂಥದ್ದೊಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಕತಾರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವ ಮಾತುಕತೆ. ಇಲ್ಲಿ ರಷ್ಯಾ ಒಂದಷ್ಟು ಕಂಡೀಷನ್ಗಳನ್ನು ಯುಕ್ರೇನ್ಗೆ ಹಾಕಿದೆ. ಯುಕ್ರೇನ್ ಅದನ್ನು ಒಪ್ಪಿದ್ದೇ ಆದರೆ ಈ ಸಂಘರ್ಷ ಮುಗಿಯುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಯುಕ್ರೇನ್ಗೂ ಕೂಡ ಸದ್ಯಕ್ಕೆ ಬೇರೆ ದಾರಿ ಇರೋ ಹಾಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವ್ರಿಗೆ ಯುದ್ಧ ಬೇಕಿಲ್ಲ. ಇನ್ನು ಯುರೋಪಿಯನ್ ಯೂನಿಯನ್ಗೆ ಯುಕ್ರೇನ್ನ ಹಿಂದೆ ನಿಂತು ಯುದ್ಧವನ್ನು ಮುನ್ನಡೆಸುವ ಶಕ್ತಿ ಇಲ್ಲ. ನ್ಯಾಟೋದ ಭವಿಷ್ಯ ಕೂಡ ಟ್ರಂಪ್ ನಿರ್ಧಾರದ ಮೇಲೆ ನಿಂತಿರುತ್ತೆ. ನಾವು ನ್ಯಾಟೋಗಾಗಿ ನಮ್ಮ ಹಣ ಯಾಕೆ ಖರ್ಚು ಮಾಡಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಹಾಗಂತ ಅಮೆರಿಕ ಮುಂದಿನ ದಿನಗಳಲ್ಲಿ ಆಯುಧಗಳನ್ನು ಯುಕ್ರೇನ್ಗೆ ಕೊಡೋದೇ ಇಲ್ಲ ಅಂತಲ್ಲ. ಇನ್ನು ಮುಂದೆ ಅನುದಾನ ಸಹಾಯಗಳ ರೂಪದಲ್ಲಿ ಏನು ಸಿಗದೇ ಇರಬಹುದು. ಬೇಕಿದ್ರೆ ಸಾಲ ಕೊಡ್ತಾರೆ. ಆಯುಧಗಳನ್ನು ಖರೀದಿ ಮಾಡಿ ಯುದ್ಧ ಮಾಡೋ ಶಕ್ತಿ ಯುಕ್ರೇನ್ಗುಳಿದಿಲ್ಲ. ಹೀಗಾಗಿ ಸಂಘರ್ಷದಿಂದ ಹೊರಬರಬೇಕು ಅಂದ್ರೆ ರಷ್ಯಾ ಜೊತೆ ಮಾತುಕತೆಗಳನ್ನು ಮಾಡಬೇಕು, ರಾಜಿ ಮಾಡ್ಕೋಬೇಕು. ಅದನ್ನು ಬಿಟ್ರೆ ಸದ್ಯಕ್ಕೆ ಬೇರೆ ದಾರಿ ಕೂಡ ಯುಕ್ರೇನ್ಗೆ ಕಾಣ್ತಾ ಇಲ್ಲ. ಹೀಗಾಗಿ ಯುಕ್ರೇನ್ ಮಾತುಕತೆಗಳವರೆಗೆ ಬಂದಿದೆ. ಕತಾರಲ್ಲಿ ಒಂದು ಸುತ್ತಿನ ಮಾತುಕತೆಗಳು ನಡೆದಿವೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹಾಗಾದ್ರೆ ಇಲ್ಲಿ ರಷ್ಯಾ ಯುಕ್ರೇನ್ನ ಮುಂದಿಟ್ಟಿರೋ ಆ ಷರತ್ತುಗಳೇನು? ಅದಕ್ಕೆ ಯುಕ್ರೇನ್ ಒಪ್ಪುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, 2025 ಅನ್ನೋದು ಯುರೋಪ್ ಅಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸ್ತಾ ಇದೆ. 2022ರಲ್ಲಿ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧ ಅತಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡಿರುವುದು ಯುರೋಪಿಯನ್ ದೇಶಗಳಿಗೆ. ಈ ಸಂಘರ್ಷ ಯುರೋಪಿನ ನಾನಾ ದೇಶಗಳಿಗೆ ನುಂಗಲಾಗದ ತುತ್ತಾಗಿತ್ತು. ಈ ಯುದ್ಧದ ಕಾರಣದಿಂದ ಅವರ ಇಂಧನ ಕ್ಷೇತ್ರ ಸೊರಗೋದಕ್ಕೆ ಶುರುವಾಗಿತ್ತು. ಇಂಧನದ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಇದು ಹೀಗೆ ಮುಂದುವರೆದ್ರೆ ಯುರೋಪಿನ ಬಹುತೇಕ ದೇಶಗಳ ಆರ್ಥಿಕತೆ ಕುಸಿಯುವ ಸಾಧ್ಯತೆಗಳಿದ್ದು, ಇಂಥ ಸಮಯದಲ್ಲಿ ಅಲ್ಲೊಂದು ಕದನ ವಿರಾಮದ ಆಶಾಭಾವನೆ ಮೂಡ್ತಾ ಇದೆ. ಕತಾರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವ ಮಾತುಕತೆಗಳ ಬಗ್ಗೆ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಅಲ್ಲಿ ಎರಡೂ ದೇಶಗಳ ಪ್ರತಿನಿಧಿಗಳು ಪರಸ್ಪರ ಭೇಟಿ ಮಾಡಿದ್ದಾರೆ. ಯುದ್ಧದ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ, ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೆದಿವೆ. ಈ ಸಂದರ್ಭದಲ್ಲಿ ರಷ್ಯಾದಿಂದ ಸಾಕಷ್ಟು ಜನರನ್ನ ಯುಕ್ರೇನ್ ನೆಲಕ್ಕೆ ಅಕ್ರಮವಾಗಿ ಕಳುಹಿಸಿಕೊಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ಯುಕ್ರೇನ್ ಮಾಡಿದ್ರೆ, ನೀವು ನ್ಯಾಟೋದ ಸಹವಾಸ ಬಿಟ್ಟುಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ರಷ್ಯಾ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳೋ ಮೂಲಕ ಈಗ ನಡೀತಿರೋ ಸಂಘರ್ಷದ ಮೂಲನೇ ನ್ಯಾಟೋ ಕೂಟ ಸೇರುವ ಯುಕ್ರೇನಿನ ಬಯಕೆ ಅನ್ನೋದನ್ನ ಮತ್ತೊಮ್ಮೆ ರಷ್ಯಾ ಸ್ಪಷ್ಟಪಡಿಸಿದೆ ಅಂತ ಬ್ಲೂಮ್ಬರ್ಗ್ನ ವರದಿ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಯುಕ್ರೇನ್ ಅನ್ನೋ ಈ ದೇಶ ಇದೆ ನೋಡಿ, ಇದು ಒಂದು ಕಾಲಕ್ಕೆ ಸೋವಿಯತ್ನ ಭಾಗವಾಗಿದ್ದ ಭೂಪ್ರದೇಶ. ಹಾಗೆ ನೋಡಿದ್ರೆ ಬಾಲ್ಟಿಕ್ ಸಮುದ್ರದ ತೀರದಲ್ಲಿರುವ ಎಸ್ತೋನಿಯಾ, ಲಿಥುವೇನಿಯಾ, ಲಾಟ್ವಿಯಾ ಮುಂತಾದ ದೇಶಗಳು ಕೂಡ ಸೋವಿಯತ್ನ ಭಾಗನೇ ಆಗಿದ್ವು. ಆ ಬಳಿಕ ಅವು ಸೋವಿಯತ್ನಿಂದ ಸ್ವತಂತ್ರವನ್ನು ಪಡ್ಕೊಂಡ್ವು. ಹಾಗೇನೆ ನ್ಯಾಟೋದ ಸದಸ್ಯತ್ವವನ್ನು ಕೂಡ ತಗೊಂಡ್ವು. ಆದ್ರೆ ಆ ದೇಶಗಳ ಬಗ್ಗೆ ರಷ್ಯಾ ಅಷ್ಟೊಂದು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಅವರು ರಷ್ಯಾಗೆ ತುಂಬಾ ಹತ್ತಿರ ಏನಿರಲಿಲ್ಲ. ಆದ್ರೆ ಯುಕ್ರೇನ್ನ ವಿಷಯ ಹಾಗಲ್ಲ. ಯುಕ್ರೇನ್ ರಷ್ಯಾ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಯುಕ್ರೇನ್ಗಾಗಿ ಸೋವಿಯತ್ನ ಕಾಲದಲ್ಲೇ ರಷ್ಯಾ ಸಾಕಷ್ಟು ಸವಲತ್ತುಗಳನ್ನು ಮಾಡಿಕೊಟ್ಟಿತ್ತು. ರಷ್ಯಾದ ಕೋರ್ ಪ್ರದೇಶಗಳಲ್ಲಿ ಯುಕ್ರೇನ್ ಕೂಡ ಒಂದಾಗಿತ್ತು. ಯುಕ್ರೇನ್ನಲ್ಲಿ ಅಣು ಇಂಧನ ಘಟಕಗಳನ್ನು ರಷ್ಯಾ ಸ್ಥಾಪನೆ ಮಾಡಿತು. ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಕೈಗಾರಿಕೆಗಳು, ರಕ್ಷಣಾ ಉಪಕರಣಗಳ ತಯಾರಿಕೆ, ಹೀಗೆ ಸಾಕಷ್ಟು ಕೈಗಾರಿಕಾ ವಲಯಗಳನ್ನ ಸೋವಿಯತ್ ಯೂನಿಯನ್ ಯುಕ್ರೇನ್ನಲ್ಲಿ ಸ್ಥಾಪನೆ ಮಾಡಿತು. ಹೀಗಾಗಿ ಯುಕ್ರೇನ್ ಕೂಡ ಬಹಳಷ್ಟು ಶಕ್ತಿಶಾಲಿ ದೇಶವಾಗಿ ಬೆಳೀತು. ಆದರೆ 1990ರಲ್ಲಿ ಸೋವಿಯತ್ ಒಡೆದು ಹೋದ ನಂತರ ಯುಕ್ರೇನ್ ರಷ್ಯಾದಿಂದ ಬೇರೆ ಆಯಿತು. ಇಷ್ಟಾದರೂ ಯುಕ್ರೇನ್ ರಷ್ಯಾದ ನೆರಳಿನಿಂದ ದೂರ ಆಗಿರಲಿಲ್ಲ. ಆದರೆ ರಷ್ಯಾ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಕಳ್ಕೊಂಡು ಹಾಗೆ ಕಾಣ್ತಾ ಇದ್ದಂತೆ ಯುಕ್ರೇನ್ ನಿಷ್ಠೆ ಬದಲಿಸಿತು. ರಷ್ಯಾನ ಬಿಟ್ಟು ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋ ಮೇಲೆ ಪ್ರೀತಿ ಬೆಳೆಸ್ಕೊಳ್ತಾ ಹೋಯಿತು. ಈ ನ್ಯಾಟೋ ಅನ್ನೋ ಕೂಟ ಇದೆಯಲ್ಲ, ಇದು ಹುಟ್ಟಿದ್ದೆ ಸೋವಿಯತ್ನ ವಿರುದ್ಧ. ಸೋವಿಯತ್ ಯೂನಿಯನ್ ಒಡೆದು ಹೋದ ನಂತರ ಕೂಡ ನ್ಯಾಟೋ ಸುಮ್ಮನಾಗಲಿಲ್ಲ. ಸೋವಿಯತ್ನ ಭಾಗವಾಗಿದ್ದ ದೇಶಗಳಿಗೆ ಸದಸ್ಯತ್ವವನ್ನು ಕೊಡುವ ಕೆಲಸವನ್ನು ಶುರು ಮಾಡಿತು. ಈ ಸಂದರ್ಭದಲ್ಲೇ ಈ ಯುಕ್ರೇನ್ ಕೂಡ ನ್ಯಾಟೋ ಕಡೆಗೆ ಹೆಚ್ಚು ವಾಲೋದಕ್ಕೆ ಶುರುವಾಯಿತು. ಅಲ್ಲಿ ತನ್ನ ಶತ್ರುಕೂಟ ಸೀದಾ ಮನೆಯ ಹೆಬ್ಬಾಗಿಲವರೆಗೆ ಬರುತ್ತೆ. ಅದನ್ನು ಯುಕ್ರೇನ್ ಆಹ್ವಾನಿಸ್ತಾ ಇದೆ ಅನ್ನೋದನ್ನ ರಷ್ಯಾಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪುತಿನ್ ಯುಕ್ರೇನ್ ಮೇಲೆ ದಾಳಿಗೆ ಮುಂದಾಗೇ ಬಿಟ್ರು. ಆ ಆಟದ ಮೊದಲ ಹೆಜ್ಜೆನೇ ಕ್ರಿಮಿಯಾನ ಆಕ್ರಮಿಸಿಕೊಂಡಿದ್ದು. ಗೆಳೆಯರೆ, ಇಲ್ಲಿ ಯುಕ್ರೇನ್ ರಷ್ಯಾದಿಂದ ದೂರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ರಷ್ಯಾ ಯುಕ್ರೇನ್ನಿಂದ ಕ್ರಿಮಿಯಾನ ಕಿತ್ಕೊಂಡು ಬಿಡ್ತು. ಆ ಬಳಿಕ ಯುಕ್ರೇನ್ಗೆ ರಷ್ಯಾದ ಆಟ ಏನು ಅನ್ನೋದು ಅರ್ಥ ಆಯಿತು. ಹೀಗಾಗಿ ಅವರು ರಷ್ಯಾದ ಜೊತೆಯಲ್ಲೇ ಇರುವ ನಿರ್ಧಾರವನ್ನು ಮಾಡಿದ್ರು. ದೂರದಲ್ಲಿರುವ ಅಮೆರಿಕಾನ ನಂಬಿಕೊಂಡು ರಷ್ಯಾನ ಎದುರು ಹಾಕೊಳ್ಳೋದು ಸರಿಯಲ್ಲ ಅನ್ನೋದು ಅವತ್ತಿಗೆ ಯುಕ್ರೇನಿನ ನಿಲುವಾಗಿತ್ತು. ರಷ್ಯಾ ಕೂಡ ಕ್ರಿಮಿಯಾನ ಆಕ್ರಮಿಸಿಕೊಂಡ ನಂತರ ಯುಕ್ರೇನ್ನ ತಂಟೆಗೆ ಹೋಗಲಿಲ್ಲ. ಆದರೆ ಯಾವಾಗ ಯುಕ್ರೇನ್ಗೆ ಜೆಲೆನ್ಸ್ಕಿ ಅನ್ನೋ ಅಧ್ಯಕ್ಷ ಬಂದನೋ, ಅಲ್ಲಿಂದ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಸಮಸ್ಯೆಗಳು ಹೆಚ್ಚಾಗ್ತಾ
ಆಗ್ತಾ ಹೋದ್ವು. ಝೆಲೆನ್ಸ್ಕಿ ಯುಕ್ರೇನ್ ಅನ್ನ ಯುರೋಪಿಯನ್ ಯೂನಿಯನ್ಗೆ ಸೇರಿಸಿ ಬಿಡಬೇಕು ಅಂತ ಬಯಸಿದ್ರು. ಯುಕ್ರೇನ್ ಯುರೋಪಿಯನ್ ಯೂನಿಯನ್ ಅನ್ನ ಸೇರ್ಕೊಂಡ್ರೆ ಆ ಒಕ್ಕೂಟದ ಅತಿ ದೊಡ್ಡ ದೇಶ ಅಂತ ಅನ್ನಿಸ್ಕೊಂಡು ಬಿಡುತ್ತೆ ಅನ್ನೋ ಭಯದಲ್ಲಿ ಫ್ರಾನ್ಸ್, ಸ್ಪೇನ್ ಹಾಗೂ ಜರ್ಮನಿಗಳು ಯುಕ್ರೇನ್ ಯುರೋಪಿಯನ್ ಯೂನಿಯನ್ ನ ಭಾಗ ಆಗೋದನ್ನ ವಿರೋಧಿಸಿದ್ವು. ಆಗ್ಲಾದ್ರೂ ಯುಕ್ರೇನ್ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ಝೆಲೆನ್ಸ್ಕಿಗೆ ಏನು ಅರ್ಥ ಆಗಲಿಲ್ಲ. ಅವರು ಮತ್ತೆ ನ್ಯಾಟೋದ ಬಾಗಿಲು ಬಡಿದ್ರು, ರಷ್ಯಾದ ವಿರುದ್ಧ ಮಾತಾಡೋದಕ್ಕೆ ನಿಂತರು, ಪುತಿನ್ ವಿರುದ್ಧ ಮಾತಾಡಿದ್ರು. ದೂರದಲ್ಲಿನ ಅಮೆರಿಕಾನ ನಂಬಿಕೊಂಡು ರಷ್ಯಾದ ದ್ವೇಷವನ್ನು ಕಟ್ಕೊಳ್ತಾ ಹೋದ್ರು. ಅಮೆರಿಕ ಕೂಡ ಯುಕ್ರೇನ್ ಅನ್ನ ಇಟ್ಕೊಂಡು ರಷ್ಯಾನ ಹೆದರಿಸೋ ತಂತ್ರಕ್ಕೆ ಮುಂದಾಯಿತು. ಇಲ್ಲಿ ತಾನು ಅಮೆರಿಕ ಮತ್ತು ರಷ್ಯಾದ ನಡುವಿನ ಸಂಘರ್ಷದಲ್ಲಿ ಆಯುಧವಾಗಿ ಬದಲಾಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಝೆಲೆನ್ಸ್ಕಿ ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗಾಗಿ ರಷ್ಯಾ ಯುಕ್ರೇನ್ ಮೇಲೆ 2022 ಫೆಬ್ರವರಿಯಲ್ಲಿ ಏಕಾಏಕಿ ದಾಳಿ ಮಾಡ್ತು. ಯುಕ್ರೇನ್ ನೆಲ ಸಂಘರ್ಷದ ಬೀಡಾಯಿತು. ಅಲ್ಲಿ ಬಾಂಬುಗಳ ಸುರಿಮಳೆ ಆಯಿತು. ಅಷ್ಟೇ ಅಲ್ಲದೆ ಯುಕ್ರೇನ್ ತನ್ನ ಒಟ್ಟು ಭೂಭಾಗದ 20% ಕಳ್ಕೋಬೇಕಾಗಿ ಬಂತು. ಇಲ್ಲಿ ಯುಕ್ರೇನ್ಗೆ ಅಮೆರಿಕ ಹಾಗೂ ಮಿತ್ರ ದೇಶಗಳು ಆಯುಧಗಳನ್ನೇನೋ ಕೊಟ್ಟವು. ಆದ್ರೆ ಅದಷ್ಟೇ ಅಲ್ಲಿ ಸಾಕಾಗೋದಿಲ್ವಲ್ಲ. ಆ ಆಯುಧಗಳು ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಜಯವನ್ನೇನು ತಂದು ಕೊಡ್ಲಿಲ್ಲ. ಯುದ್ಧದ ಪ್ರತಿ ಹಂತದಲ್ಲೂ ರಷ್ಯಾದೇ ಮೇಲುಗೈ ಆಗ್ತಾ ಬಂತು. ಹೀಗಾಗಿ ಇವತ್ತಿಗೂ ಕೂಡ ಆ ಯುದ್ಧದಲ್ಲಿ ರಷ್ಯಾ ಮೇಲುಗೈಯನ್ನ ಸಾಧಿಸ್ತಲೇ ಇದೆ. ಯುಕ್ರೇನ್ ಪ್ರತಿ ನಿಮಿಷವೂ ತನ್ನ ನೆಲವನ್ನ ಕಳ್ಕೊಳ್ತಲೇ ಇದೆ. ಸೊ ಇಲ್ಲಿ ಯುದ್ಧ ನಿಲ್ಲಬೇಕು ಅಂದ್ರೆ ಅದು ರಷ್ಯಾದ ನೆರವಿನಿಂದ ಮಾತ್ರ ಅನ್ನೋದೀಗ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿನೇ ಯುಕ್ರೇನ್ ಈಗ ಮಾತುಕತೆಯ ಟೇಬಲ್ ವರೆಗೆ ಬಂದಿದೆ. ಈ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ನ್ಯಾಟೋದ ಸಹವಾಸವನ್ನ ಸಂಪೂರ್ಣವಾಗಿ ಯುಕ್ರೇನ್ ಬಿಟ್ಟು ಬಿಡಬೇಕು. ತನ್ನ ದೇಶದ ಸೇನಾ ಶಕ್ತಿಯನ್ನ ತೀವ್ರಗತಿಯಲ್ಲಿ ಹೆಚ್ಚು ಮಾಡಿಕೊಳ್ಳುವುದನ್ನ ಯುಕ್ರೇನ್ ನಿಲ್ಲಿಸಬೇಕು. ಇಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಈ ಯುಕ್ರೇನ್ ಅನ್ನೋ ದೇಶ ರಷ್ಯಾಗೆ ಥ್ರೆಟ್ ಆಗಬಾರದು ಅಂತ ಪುತಿನ್ ಬಯಸ್ತಾ ಇದ್ದಾರೆ. ಇದರ ಜೊತೆಗೆ ಮುಂದೆ ಯಾವುದೇ ಕಾರಣಕ್ಕೂ ಅಮೆರಿಕ ಹಾಗೂ ಯುರೋಪ್ನ ಶಕ್ತಿಗಳ ಮಾತು ನಂಬಿ ರಷ್ಯಾದ ವಿರುದ್ಧ ನಿಲ್ಲುವ ಯೋಚನೆಯನ್ನು ಕೂಡ ಯುಕ್ರೇನ್ ಮಾಡಬಾರದು. ಇಷ್ಟಾದ್ರೆ ಈ ಯುದ್ಧ ನಿಲ್ಲುವ ಬಗ್ಗೆ ಪುತಿನ್ ಯೋಚನೆ ಮಾಡ್ತಾರೆ ಅನ್ನೋ ಮಾತನ್ನ ರಷ್ಯಾದ ಅಧಿಕಾರಿಗಳು ಯುಕ್ರೇನ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಇಲ್ಲಿ ರಷ್ಯಾದ ಅಧಿಕಾರಿಗಳು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಪುತಿನ್ ಆದೇಶದ ಮೇರೆಗೆ ಅವರದನ್ನ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಹೀಗಾಗಿ ಪುತಿನ್ ತಮ್ಮ ಎಲ್ಲ ಷರತ್ತುಗಳನ್ನ ಒಪ್ಪೋದಾದ್ರೆ ಯುಕ್ರೇನ್ ಜೊತೆ ಸಂಧಾನಕ್ಕೆ ಸಿದ್ಧ ಅನ್ನೋ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಯುಕ್ರೇನ್ ಇದಕ್ಕೂ ಒಪ್ಪುತ್ತಾ ಗೆಳೆಯರೆ? ಇದೇ ಸಂಧಾನದ ಬಗ್ಗೆ ಒಂದು 6-8 ತಿಂಗಳುಗಳ ಹಿಂದೆ ಮಾತುಕತೆ ನಡೆದಿದ್ದರೆ ಬಹುಶಃ ಯುಕ್ರೇನ್ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಸಿದ್ಧ ಆಗ್ತಾ ಇರಲಿಲ್ಲ. ರಷ್ಯಾ ಆಕ್ರಮಿಸಿಕೊಂಡಿರುವ ಎಲ್ಲ ಭೂಭಾಗವನ್ನ ನಮಗವರು ಬಿಟ್ಟುಕೊಡಬೇಕು, ಕ್ರಿಮಿಯಾನ ಕೂಡ ವಾಪಸ್ಸು ಕೊಡಬೇಕು, ರಷ್ಯಾ ಸೇನೆಯನ್ನ ಹಿಂದಕ್ಕೆ ತಗೋಬೇಕು, ತನ್ನ ಸೇನಾ ಶಕ್ತಿಯನ್ನ ರಷ್ಯಾನೇ ಕಡಿಮೆ ಮಾಡ್ಕೋಬೇಕು, ಹೀಗೆಲ್ಲ ತಲೆಬುಡ ಇಲ್ಲದ ಷರತ್ತುಗಳನ್ನ ಯುಕ್ರೇನ್ ಹೇರೋ ಸಾಧ್ಯತೆಗಳಿದ್ವು. ಅಂಥ ಮಾತುಗಳನ್ನ ಈ ಹಿಂದೆ ಝೆಲೆನ್ಸ್ಕಿ ಆಡಿದ್ರು ಕೂಡ. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಯುಕ್ರೇನ್ಗೆ ಆಯುಧಗಳನ್ನ, ಹಣಕಾಸಿನ ನೆರವನ್ನ ಒದಗಿಸಿಕೊಡ್ತಾ ಇದ್ದ ಡೆಮೊಕ್ರೆಟಿಕ್ರು ಅಮೆರಿಕಾದಲ್ಲಿ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಈಗ ಅಲ್ಲಿ ಟ್ರಂಪ್ ಅಧ್ಯಕ್ಷರಾಗ್ತಾ ಇದ್ದಾರೆ. ಅವರ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಈ ಹಿಂದಿನಿಂದಲೂ ಕೂಡ ಯುಕ್ರೇನ್ಗೆ ಅಮೆರಿಕ ಕೊಡ್ತಾ ಇದ್ದ ಸಹಾಯಗಳನ್ನು ವಿರೋಧಿಸುತ್ತಲೇ ಬರ್ತಾ ಇತ್ತು. ಅದರಲ್ಲೂ ಟ್ರಂಪ್ ಈಗ ಅಮೆರಿಕಾನ ಯುದ್ಧಗಳಲ್ಲಿ ಭಾಗಿಯಾಗಿಸುವ ಯಾವ ಉದ್ದೇಶವನ್ನು ಹೊಂದಿಲ್ಲ. ಅಮೆರಿಕಾದ ಹಣ ಅನಗತ್ಯವಾಗಿ ವೆಚ್ಚ ಆಗಬಾರದು ಅಂತ ಟ್ರಂಪ್ ಬಯಸ್ತಾರೆ. ಅಮೆರಿಕಾನ ಮತ್ತೆ ಸೂಪರ್ ಪವರ್ ಮಾಡಬೇಕು ಅನ್ನೋ ಕನಸನ್ನ ಟ್ರಂಪ್ ಕಾಣ್ತಾ ಇದ್ದಾರೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಅಮೆರಿಕ ಆರ್ಥಿಕವಾಗಿ ಮತ್ತೆ ಸದೃಢ ಆಗಬೇಕು. ಹೀಗಾಗಿ ಯಾವುದೇ ಕಾರಣಕ್ಕೂ ಯುಕ್ರೇನ್ಗೆ ಇನ್ನು ಮುಂದೆ ಅಮೆರಿಕಾದ ಆಯುಧಗಳು ಪುಗುಸೆಟ್ಟೆ ಅಂತೂ ಸಿಗೋದಿಲ್ಲ. ಇನ್ನು ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋ ದೇಶಗಳಿವೆ ನೋಡಿ, ಅವುಗಳಿಗೆ ಯುಕ್ರೇನ್ಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡುವ ಶಕ್ತಿ ಮತ್ತು ಉತ್ಸಾಹ ಎರಡೂ ಕೂಡ ಇದ್ದಂತಿಲ್ಲ. ಹೀಗಾಗಿ ಈಗ ಝೆಲೆನ್ಸ್ಕಿ ಮುಂದೆ ಸಂಧಾನವನ್ನು ಹೊರತುಪಡಿಸಿದರೆ ಮಿಕ್ಕ ಯಾವ ಮಾರ್ಗವೂ ಇದ್ದಂತಿಲ್ಲ. ಸೊ ಯುಕ್ರೇನ್ ಮಾತುಕತೆಗಳಿಗೆ ಸಿದ್ಧ ಆಗ್ತಾ ಇದೆ. ಬಹುಶಃ ಅವರು ರಷ್ಯಾದ ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದ್ರೆ ಈ ಹಿಂದೆನೇ ಯುದ್ಧವನ್ನು ನಿಲ್ಲಿಸೋ ಬಗ್ಗೆ ಮಾತನಾಡಿರುವ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಯುಕ್ರೇನ್ ಈಗಾಗಲೇ ಕಳ್ಕೊಂಡಿರೋ ಭೂಪ್ರದೇಶ ಏನಿದೆ ಅದಷ್ಟನ್ನು ರಷ್ಯಾಗೆ ಬಿಟ್ಟು ಕೊಡಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಯುಕ್ರೇನ್ಗೆ ಇನ್ನು ಯಾವ ಭರವಸೆಗಳು ಉಳ್ಕೊಂಡಿಲ್ಲ. ಸಂಧಾನ ಮಾಡಿಕೊಂಡ್ರೆ ಯುದ್ಧ ನಿಲ್ಲತ್ತೆ,
ಸಾವು ನೋವುಗಳು ಕಡಿಮೆ ಆಗತ್ವೆ, ಯುಕ್ರೇನ್ ಮತ್ತಷ್ಟು ನಾಶ ಆಗುವುದು ತಪ್ಪುತ್ತೆ. ಹೀಗಾಗಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಈಗ ರಷ್ಯಾ ಜೊತೆಗಿನ ಸಂಧಾನಕ್ಕೆ ಮುಂದಾಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಲ್ಲಿ 2022ರಲ್ಲಿ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧ ಎರಡನೇ ಮಹಾಯುದ್ಧದ ನಂತರ ಯುರೋಪ್ ಅಲ್ಲಿ ನಡೆದ ಅತಿ ದೀರ್ಘಾವಧಿಯ ಯುದ್ಧ ಅನ್ನಿಸ್ಕೊಳ್ತಾ ಇದೆ. ಆ ಯುದ್ಧಕ್ಕೆ ತೆರೆ ಬೀಳುವ ಕ್ಷಣಗಳು ಹತ್ತಿರ ಬರ್ತಾ ಇದ್ದಂತೆ ಕಾಣ್ತಾ ಇವೆ. ಜೆಲೆನ್ಸ್ಕಿ ಅನ್ನೋ ನಾಯಕನ ನಿರ್ಧಾರದ ಮೇಲೆ ಯುಕ್ರೇನಿನ ಜನರ ಭವಿಷ್ಯ ನಿಂತಿದೆ. ಇಲ್ಲಿ ಜೆಲೆನ್ಸ್ಕಿ ಮತ್ತೆ ಮೊಂಡುತನವನ್ನೇ ಮುಂದುವರಿಸ್ತಾರಾ ಅಥವಾ ಈಗ ಬಂದಿರೋ ಸಮಸ್ಯೆಯನ್ನ ಮಾತುಕತೆಗಳ ಮೂಲಕ ಸಂಧಾನದ ಮೂಲಕ ಬಗೆಹರಿಸ್ಕೋತಾರಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ನಡೆದಿದೆ ಅನ್ನಲಾಗ್ತಾ ಇರುವ ಮಾತುಕತೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.